ನಿಲ್ಲಲಿ. ಆರ್ಥಿಕ ಅಸಮಾನತೆ ತೊಲಗಲಿ. ಆರ್ಥಿಕ ಅಸಮಾನತೆ ತೊಲಗಲಿ. ಆರ್ಥಿಕ ಅಸಮಾನತೆ ತೊಲಗಲಿ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಟಿಎಸ್ಎಸ್ ಜಿಂದಾಬಾದ್. ಟಿಎಸ್ಎಸ್ ಜಿಂದಾಬಾದ್. ಟಿಎಸ್ಎಸ್ ಜಿಂದಾಬಾದ್. ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ಹೋರಾಟಕ್ಕೆ ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿರುವುದು ಎಸ್ಸಿಪಿ ಟಿಎಸ್ಪಿ ಹಣದ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿರುವುದು ಎಸ್ಸಿಪಿ ಟಿಎಸ್ಪಿ ಹಣ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುತ್ತಿರುವುದು 7C ಕಾಯ್ದೆ 7C ಕಾಯ್ದೆ 7C ಕಾಯ್ದೆ ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿರುವ ಹಣ ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿರುವ ಹಣ ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುತ್ತಿರುವ ಹಣ ಎಸ್ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆ ಎಸ್ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆ ಎಸ್ಸಿಪಿ ಟಿಎಸ್ಪಿ ಹಣದ ದುರ್ಬಳಕೆ ಆರ್ಥಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಆರ್ಥಿಕ ಅಸಮಾನತೆ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಹೇಳಿ ಅಣ್ಣ. SC SP TSP ಹಣವನ್ನು ಈ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೋತಾ ಇದೆ. ಅದ್ರ ಜೊತೆಗೆ ಬೇರೆ ಬೇರೆ ಉದ್ದೇಶಗಳಿಗೂ ಬಳಸ್ಕೋತಾ ಇದೆ. SC SP TSPಯ ಕಾಯ್ದೆಯಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಹೇಳೋದಾದರೆ ಮಾನವ ಅಭಿವೃದ್ಧಿ 2015ನೇ ಇಸ್ವಿಯ ಮಾನವ ಅಭಿವೃದ್ಧಿಯ ವರದಿಯ ಪ್ರಕಾರ ಈ ದಲಿತ ಸಮುದಾಯ ಮತ್ತು ಇನ್ನಿತರ ಸಮುದಾಯಗಳಿಗೆ ಒಂದು ರೀತಿಯ ಅಜಗಜಾಂತರ ವ್ಯತ್ಯಾಸವಿದೆ. ಈ ಒಂದು ಹಣಕಾಸಿನ ಸ್ಥಿತಿಗತಿಯಲ್ಲಿ ಮುಂದುವರಿಕೆಯಲ್ಲಿ ಅಜಗಜಾಂತರ ವ್ಯತ್ಯಾಸವಿದೆ. ಅದಕ್ಕಾಗಿ ಈ ಹಣವನ್ನು ಖರ್ಚು ಮಾಡಲಿಕ್ಕೆ ಉಪಯೋಗಿಸ್ಕೋಬೇಕು. ದಲಿತ ಸಮುದಾಯವನ್ನು ಅಭಿವೃದ್ಧಿಪಡಿಸೋದಕ್ಕೆ, ಅವರಿಗೆ ವಿದ್ಯಾವಂತರನ್ನಾಗಿ ಮಾಡಲಿಕ್ಕೆ, ಅವರನ್ನು ಉದ್ಯೋಗಶೀಲರನ್ನಾಗಿ ಮಾಡಲಿಕ್ಕೆ, ಅವರನ್ನು ಉದ್ಯಮಶೀಲರನ್ನಾಗಿ ಮಾಡಲಿಕ್ಕೆ ಈ ಹಣವನ್ನು ಬಳಕೆ ಮಾಡಬೇಕು ಅಂತ ಆ ಕಾಯ್ದೆಯ ಸದುದ್ದೇಶ. ಆದರೆ ಈ ಸರ್ಕಾರ ಏನು ಮಾಡ್ತಾ ಇದೆ, ಗ್ಯಾರಂಟಿ ಯೋಜನೆಗಳಿಗೂ ಬಳಸ್ಕೋತಾ ಇದೆ, ಮೆಟ್ರೋ ಯೋಜನೆಗಳಿಗೂ ಬಳಸ್ಕೋತಾ ಇದೆ, ಇನ್ನಿತರ ರಸ್ತೆ ಕಾಮಗಾರಿಗಳಿಗೂ ಬಳಸ್ಕೋತಾ ಇದೆ, ಯಾವುದೋ ಕಟ್ಟಡ ಕಟ್ಟಲಿಕ್ಕೂ ಬಳಸ್ಕೋತಾ ಇದೆ. ಹೀಗೆ SC SP TSPಯ ಕಾಯ್ದೆಯನ್ನು ತಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರವೇ ಆ ಕಾಯ್ದೆಯ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿ ರಾಜ್ಯದಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಮಾಡಿ ಈ ಅನ್ಯ ಉದ್ದೇಶಗಳಿಗೆ SC SP TSP ಹಣವನ್ನು ಬಳಕೆ ಮಾಡೋದನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಈಗಾಗಲೇ ಖರ್ಚು ಮಾಡಿ ಬೇರೆ ಉದ್ದೇಶಗಳಿಗೆ ಬಳಸ್ಕೊಂಡಿದ್ದೀರಲ್ಲ ಆ ಹಣವನ್ನು ವಾಪಸ್ ಈ ಖಾತೆಗೆ ತುಂಬಬೇಕು ಅನ್ನೋ ಒಂದು ಒತ್ತಾಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು, ಈ ಚಳುವಳಿಯನ್ನು ನಾವು ಮಾಡ್ತಾ ಇದ್ದೀವಿ. ದಲಿತ ಚಳುವಳಿಯ ದೀರ್ಘಕಾಲದ ಹೋರಾಟದ ಒಂದು ಅನುಭವದಿಂದ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದಂಥ ಒಂದು ಆರ್ಥಿಕ ಯೋಜನೆಗಳು ಜಾರಿಯಲ್ಲಿವೆ ಅಂತ ಗಮನಿಸಿ ದಲಿತ ಜನಾಂಗದ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ನಿರ್ದಿಷ್ಟವಾಗಿ ಅದರ ಒಂದು ಹಿನ್ನಡೆಯನ್ನು ಬದಲಿಸುವಂಥ ನಿಟ್ಟಿನಲ್ಲಿ SCP TSP ಯೋಜನೆಗೆ ದಲಿತ ಸಂಘ ಸಮಿತಿ ವಿಶೇಷವಾಗಿ 13-14ರಲ್ಲಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಸುಮಾರು 32 ಆರ್ಥಿಕಾಭಿವೃದ್ಧಿ ಯೋಜನೆಗಳ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು. ಅದರ ಅಂಗವಾಗಿ ಈ SCP TSP ಯೋಜನೆ ಜಾರಿಗೆ ಅದೇ ವರ್ಷ ಬಂತು. ಅಲ್ಲಿಂದ ಅವರ ಪೂರ್ಣ 5 ವರ್ಷದ ಅವಧಿಯಲ್ಲಿ ಅದು ಜಾರಿಯಲ್ಲಿತ್ತು. ಸರ್ಕಾರ ಬದಲಾದ ಮೇಲೆ ಆ ಯೋಜನೆಗೆ ಯಾವುದೇ ರೀತಿಯ ಒಂದು ಮಹತ್ವ ಬರಲಿಲ್ಲ. ಅಲ್ಲಲ್ಲಿ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ತರೋಬಂದು ಆ ಹಣವನ್ನು ಬೇರೆ ಉದ್ದೇಶಗಳಿಗೆ ಬಳಸಿರುವಂಥ ಒಂದು ನಿದರ್ಶನಗಳು ಇದ್ದಾವೆ. ಮತ್ತು ಸಿದ್ದರಾಮಯ್ಯನವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆದಮೇಲೆ 23ರಿಂದ ಈ ಯೋಜನೆ ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರುತ್ತೆ ಅನ್ನುವಂಥ ಒಂದು ಆಸೆ ನಮ್ಮದಾಗಿತ್ತು.
ಆದರೆ ಕೇಂದ್ರದ ತೆರಿಗೆಯ ಸಂಪನ್ಮೂಲ ಹಂಚಿಕೆಯಲ್ಲಿ ಆಗ್ತಾ ಇರುವಂಥ ಒಂದು ಅಸಹಕಾರ ಈ ಯೋಜನೆಗೂ ಕೂಡ ಅದರ ಒಂದು ದುಷ್ಪರಿಣಾಮ ಉಂಟಾಗಿದೆ, ವ್ಯತಿರಿಕ್ತ ಪರಿಣಾಮ ಆಗಿದೆ. ಹಾಗಾಗಿ SCP-TSP ಯೋಜನೆಗೆ ಮೀಸಲಿಟ್ಟಂಥ ಹಣ ಅನ್ಯ ಯೋಜನೆಗಳಿಗೂ ಬಳಕೆಯಾಗಿರುವಂಥದ್ದು ನಡೆದೋಗಿದೆ. ಅದು ಸರ್ಕಾರ ಅಸಹಾಯಕ ಸ್ಥಿತಿಯಲ್ಲಿ ಇಂಥ ಒಂದು ಏನು ಫಂಡನ್ನು ಬಳಕೆ ಮಾಡಿರುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಆದರೆ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಗ್ಯಾರಂಟಿ ಯೋಜನೆಗಳ ಜೊತೆ SCP-TSP ಯೋಜನೆಯನ್ನು ಸಮೀಕರಿಸಿ ಈ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿದ್ರೆ ತಪ್ಪೇನೂ ಇಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನು ಸರ್ಕಾರದ ಸಚಿವ ಸಂಪುಟದ ಅನೇಕರು ಅಧಿಕಾರಿಗಳ ಸಮೇತ ಮಾಡ್ತಿದ್ದಾರೆ. ಇದು ತಪ್ಪು, ಇದು ಖಂಡನೀಯ. ಇದನ್ನು ಅವರು ಸರಿಯಾಗಿ ಈ ಯೋಜನೆಯ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಗ್ಯಾರಂಟಿ ಯೋಜನೆಯ ಜೊತೆ ಈ ಯೋಜನೆಯನ್ನು ಸಮೀಕರಿಸೋದನ್ನು ನಿಲ್ಲಿಸಬೇಕು. ಮತ್ತು ಈಗಾಗಲೇ 25,000 ಮತ್ತು 15,000 ಕೋಟಿ ಹಣ ಏನು ಈ ಯೋಜನೆಯಿಂದ ತಗೊಂಡಿದ್ದಾರೆ ಅದನ್ನು ವಾಪಸ್ಸು ಈ ಯೋಜನೆಗೆ ಕೊಡಬೇಕಾಗ್ತದೆ. ಕೊಡಲಿಕ್ಕಾಗಿಯೇ ನಾವು ಈ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಕೊಡಲೇಬೇಕು, ಅದರಿಂದ ಅವರು ಸರ್ಕಾರ ಪಲಾಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಚಳುವಳಿಯ ಭಾಳ ಮುಖ್ಯವಾದಂಥ ಇದು. ಜೊತೆಗೆ ಈ ರೀತಿ ಅನ್ಯ ಉದ್ದೇಶಗಳಿಗೆ ಬಳಸಿಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿರುವಂಥ 7C ಕಾಯ್ದೆ ಇದೆಯಲ್ಲ, ಅದನ್ನು ಸಂಪೂರ್ಣವಾಗಿ 7D ರದ್ದಾದಂತೆ ಅದನ್ನು ಕೂಡ ಉಪಯೋಜನೆಯ ಕಾಯ್ದೆಯ ಕಲಂನಡಿ ಅದನ್ನು ತೆಗಿಬೇಕು ಅಂತ ನಾವು ಒಕ್ಕೊರಲಿನಿಂದ ಆಗ್ರಹಿಸ್ತಾ ಇದ್ದೀವಿ. ಹೇಳ್ಬಿಡಿ ಸರ್. ಕೆರೆ ಮಾದೇವ್ DSS ಹೇಳಿ. ಎಕ್ಸಿಕ್ಯೂಟಿವ್ ಮೆಂಬರ್. ಏನಾಗಿದ್ರಿ ಸರ್? ಕಾರ್ಯಕಾರಿ ಸಮಿತಿ ಸದಸ್ಯ. ಎಷ್ಟೇ DSS ದಲಿತ ಸಂಘ ದಲಿತ ಸರ್. ಓಕೆ.